ಇವರಿಗೆ ದೇಶಭಕ್ತಿ ಅಂತ ಹೇಳೋದು ಇಲ್ಲ, ರಾಷ್ಟ್ರೀಯತೆ ಏನು ಅಂತ ಇಲ್ಲ. ಈ ದೇಶವನ್ನು ಸಂದರ್ಭ ಬರುವಾಗ ತಮ್ಮ ಸ್ವಂತ ಲಾಭಕ್ಕೆ ಮಾರಾಟ ಮಾಡೋದಕ್ಕೆ ಇವರು ಎಂದೂ ಹಿಂಜರಿಯುವ ಶಕ್ತಿಗಳಲ್ಲ. ಈ ದೇಶದಲ್ಲಿ ಪರಕೀಯರ ಆಕ್ರಮಣ, ಈ ದೇಶದಲ್ಲಿ ನಡೆದಂಥ ಚಾರಿತ್ರಿಕ ಬಿಕ್ಕಟ್ಟುಗಳು, ಅನಾಹುತಗಳು, ಎಲ್ಲಕ್ಕೂ ಕೂಡ ಈ ಹಿಂದುತ್ವ ಮೂಲ ಇರುವಂಥ ಈ ವೈದಿಕಶಾಹಿ ಇದೆಯಲ್ಲ, ಅವರೇ ಕಾರಣ. ಅವರು ಬೇಕಾದರೆ ದೇಶನ ಮಾರ್ತಾರೆ. ಅವ್ರಿಗೆ ಯಾವ ದೇಶನೂ ಇಲ್ಲ, ದೇಶಭಕ್ತಿನೂ ಇಲ್ಲ, ಪಾವಿತ್ರ್ಯತೆಯೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದು ಹಿಂದುಗಡೆಯಿಂದ ಅಧಿಕಾರ, ಅದು ಸಿಂಹ ಆಗಿದೆ. ಕಾರಣ ಏನಂತಂದರೆ, ಆ ಸಂಘ ಪರಿವಾರದಲ್ಲಿ ನಾನು ಇದ್ದವನು, ಬಹಳ ಆಳವಾಗಿ ಹೋದವನು. ನಾನು ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಅವರನ್ನ ಈ ಕಟ್ಟಿ ಒಂದು ಆಧಾರ ಮಾಡಿದವನು. ಅಷ್ಟೆಲ್ಲ ಮಾಡಿರಬೇಕಾದ್ರೆ ನೂರಕ್ಕೆ ನೂರರಷ್ಟು ಅವರ ಬಗ್ಗೆ ನನ್ನಲ್ಲಿ ವಿಶ್ವಾಸ ಇತ್ತು. ಇವರೇ ಸತ್ಯ, ಇವರೇ ನಿಜ, ಭಾಳ ಒಳ್ಳೆಯ ಜನ ಅಂತ ಇತ್ತು. ಮತ್ತು ಬಾಕಿ ಇರೋದು ತಿರುಗಿ ನೋಡಲಿಲ್ಲ. ನಮ್ಮಂಥ ಆವೇಶದಿಂದ ನಾವು ಕೆಲಸ ಮಾಡಿಬಿಟ್ವಿ. ಒಂದು ಹಂತದಲ್ಲಿ ಇದು ಪಾಪ ಕೆಲಸ ಅಂತ ನನಗನ್ನಿಸ್ತು. ಗೊತ್ತಾಯ್ತು, ಎಲ್ಲವೂ ಗೊತ್ತಾಯಿತು. ಗೊತ್ತಾದ ತಕ್ಷಣ ಮತ್ತೆ ಮುಂದುವರಿಯೋದು ಇದು ಸರಿಯಲ್ಲ, ಅದು ಅಪ್ರಾಮಾಣಿಕತನ ಆಗ್ತದೆ. ಈ ಹಿಂದುತ್ವ